ಎಲ್ರಿಗೂ ನಮಸ್ತೆ. ಇವತ್ತೇನೆಂದರೆ ಬೆಂಗಳೂರಿನಲ್ಲಿ ನಡೀತಿರುವಂಥ ಕಸ ವಿಲೇವಾರಿ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಪರಿಸರ ಮಾಲಿನ್ಯ ಆಗಿರ್ಬೋದು, ಈ ಮಾಲಿನ್ಯಕ್ಕೆ ವಿದ್ಯಾರ್ಥಿಗಳು ಏನು ಕೊಡುಗೆ, ವಿದ್ಯಾರ್ಥಿಗಳ ಸಲಹೆ ಏನು, ವಿದ್ಯಾರ್ಥಿಗಳಿಂದ ಏನು ಆಗ್ಬೋದು ಎಂದು ಕೇಳೋಕ್ಕೆ. ಯಾಕಂದರೆ ಈಗಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಈಗಿನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನೇನಿದೆ, ಪರಿಸರವನ್ನು ಉಳಿಸ್ಕೊಳ್ಳೋಂಥ ಮನಸ್ಥಿತಿ ಇದೆಯೋ ಇಲ್ಲವೋ, ಅವರಿಂದ ಏನು ಸಲಹೆಗಳು ತಗೋಬೋದು ಅಂತ ಕೇಳೋಣ ಬನ್ನಿ. ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ಪರಿಸರ ಮಾಲಿನ್ಯ ಆಗಿರ್ಬೋದು, ನಂತರ ಕಸ ವಿಲೇವಾರಿ, ಇದಕ್ಕೇನಾದ್ರು ಸಜೆಷನ್ ಕೊಡ್ತೀರಾ? BBMP ಅವರು ಕಸ ವಿಲೇವಾರಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ವಿಷಯ ಗೊತ್ತಾಗ್ತಿಲ್ಲ. ವಿದ್ಯಾರ್ಥಿಗಳ ಮೇಲೆ ಫೋಕಸ್ ಜಾಸ್ತಿ ಮಾಡಿ, ಯಾಕಂದ್ರೆ ಸಮಸ್ಯೆಗಳನ್ನು ಬುಡದಿಂದನೇ ತೆಗೆಯೋ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು. ಹೇಗೆ ವಾಯು ಮಾಲಿನ್ಯ ತಡೆಗಟ್ಬೋದು ಅದು ಇದು ಅಂತ. ಹಾಗೆ BBMP ಅವರು ಕಾರ್ಗಳಲ್ಲಿ ಒಬ್ಬೊಬ್ಬರೇ ಹೋಗೋ ವ್ಯವಸ್ಥೆ ಹೋಗ್ತಾ ಇದ್ದಾರೆ, ಅದನ್ನ ತಡೆಗಟ್ಟಬೇಕು. ಒಂದೊಂದು ವೆಹಿಕಲ್ ಅಲ್ಲಿ ಫುಲ್ ಚೆನ್ನಾಗಿ ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹಾಗೆ ಒಬ್ಬೊಬ್ಬರೇ ಒಂದೊಂದು ಮನೆಗಳಲ್ಲಿ ಒಂದೊಂದೇ ಕಾರು ಒಂದೊಂದೇ ಬೈಕ್ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಜೊತೆಗೆ CNG ಹಾಗೂ LPG ಗಾಡಿಗಳಿಗೆ ಒತ್ತಡ ಜಾಸ್ತಿ ಕೊಡಬೇಕು. ಅದರಿಂದ ವಾಯು ಮಾಲಿನ್ಯಗಳು ಕಮ್ಮಿ ಆಗುತ್ತೆ. ಇಷ್ಟು ಹೇಳಕ್ಕೆ. ನಮಸ್ಕಾರ. ಈಗಿನ ಕಾಲದಲ್ಲಿ ಆಗ್ತಿರುವಂಥ ವಾಯು ಮಾಲಿನ್ಯ ಆಗಿರ್ಬೋದು, ಕಸ ವಿಲೇವಾರಿಯಿಂದ ಆಗಿರ್ಬೋದು, ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಆಗ್ತಿರೋದಕ್ಕೆ ಈ BBMP ಅವ್ರಿಗೆ ಏನಾದರೂ ಸಲಹೆ ಕೊಡೋಕೆ ಏನು ಇಷ್ಟಪಡ್ತೀರಾ? ನಮಸ್ತೆ ಸರ್. BBMP ಅವರು ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಈ ಮಾಲಿನ್ಯನ ತಡೆಗಟ್ಟಕ್ಕೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಬಹುದು. ಯಾವ ಥರ ಅಂತ ಹೇಳಿದ್ರೆ, ಒಂದಷ್ಟು ಕಡೆಗಳಲ್ಲಿ ಕಸಗಳನ್ನ ಹಾಕ್ತಾ ಇರ್ತಾರೆ. ಅಲ್ಲಿಗೆ BBMP ಅವರು ಒಂದಷ್ಟು ನೋಟಿಸ್ ಬೋರ್ಡ್ಗಳನ್ನ ಹಾಕ್ತಾರೆ, ಇಲ್ಲಿ ಕಸ ಹಾಕಬಾರದು ಅಂತ ಹಾಕ್ತಾರೆ, ಅಥವಾ ಬೇರೆ ಏನೋ ದಂಡ ವಿಧಿಸಲಾಗುವುದು ಅಂತ ಈ ಥರ ಬರ್ದಾಗ್ತದೆ. ಅದ್ರ ಬದಲು ಆ ಜಾಗದಲ್ಲಿ ಒಂದೆರಡು ಡಸ್ಟ್ಬಿನ್ಗಳನ್ನ ಇಡೋ ವ್ಯವಸ್ಥೆ ಮಾಡಿ, ಅಲ್ಲಿಗೆ ಕಸ ಹಾಕೋ ವ್ಯವಸ್ಥೆ ಮಾಡಿ, ಈ ಥರ ಮಾಡೋದ್ರಿಂದ ಆದಷ್ಟು ಕಸ ವ್ಯವಸ್ಥೆನ ತಡೆಗಟ್ಟಬಹುದು. ಅದು ಬಿಟ್ಟರೆ ಇನ್ನು ಹಸಿ ಕಸ, ಒಣ ಕಸ ಅಂತೇಳಿ ಪ್ರತಿಯೊಂದು ಮನೆ ಬಾಗಿಲು ಗಾಡಿಗಳು ಬರ್ತವೆ, ಅದನ್ನ ವಿಂಗಡಣೆ ಮಾಡಿ ಸಪ್ರೇಟ್ ಆಗಿ ಪ್ರತಿದಿನ ವಿಲೇವಾರಿ ಮಾಡೋದ್ರಿಂದ ಕಸನ ಆದಷ್ಟು ತಡೆಗಟ್ಟಬಹುದು. ಇನ್ನು ವಾಯು ಮಾಲಿನ್ಯಕ್ಕೆ ಬಂದರೆ ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಬಳಸೋದಾಗಿರ್ಬೋದು, ಅಥವಾ ಟ್ರೈನಲ್ಲಿ, ಬಸ್ಸಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಓಡಾಡೋದಾಗಿರ್ಬೋದು, ಇದರಿಂದ ಆದಷ್ಟು ವಾಯು ಮಾಲಿನ್ಯನ ತಡೆಗಟ್ಟಬಹುದು ಅಂತ ನಾನು ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದೆ ಒಳ್ಳೆ ಕೆಲಸ ಮಾಡ್ತಾ ಇರಲಿ. ಸ್ವಚ್ಛ ಭಾರತ್ ಅಭಿಯಾನ ಏನು 2015ರಲ್ಲಿ ನಮಗೆ ಜಾರಿಗೆ ಬಂದಿದೆ, ಅದು ಖಂಡಿತ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಪ್ರಕಾರ ಆಗುತ್ತೆ. ಥ್ಯಾಂಕ್ ಯು. BBMP ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳಲ್ಲಿ ವಾಯು ಮಾಲಿನ್ಯ ತಡೆಗಟ್ಟ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸಾರ್ವಜನಿಕ ಸ್ಥಿತಿ ಹೋಗ್ತಾ ಇರ್ತಾರಲ್ಲ ಸಾರಿಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು. ಆಮೇಲೆ ಅವೇರ್ನೆಸ್ನ ಮೂಡಿಸ್ಬೇಕು ಜನರಿಗೆಲ್ಲ. ಮತ್ತು ಮಕ್ಕಳಿಗೆಲ್ಲ ಅತಿ ಹೆಚ್ಚು ಗಿಡಗಳನ್ನೆಲ್ಲ ನೆಡೋಕ್ಕೆ ಇದು ಮಾಡಬೇಕು. ಆಮೇಲೆ ಕಸಗಳನ್ನೆಲ್ಲ ಡಿವೈಡ್ ಮಾಡಬೇಕು, ಅಂದರೆ ಹಸಿ ಕಸ ಮತ್ತು ಒಣ ಕಸ ಎಲ್ಲ ಡಿವೈಡ್ ಮಾಡಿಬಿಟ್ಟು ಇದು ಮಾಡಬೇಕು. ಪ್ಲಾಸ್ಟಿಕ್ನೆಲ್ಲ ಜಾಸ್ತಿ ಸುಡೋಕ್ಕೆ ಹೋಗ್ಬಾರ್ದು, ಅದರಿಂದ ಜಾಸ್ತಿ ಮಾಲಿನ್ಯ ಆಗುತ್ತೆ. ಆಮೇಲೆ ಮರಗಳನ್ನೆಲ್ಲ ಜಾಸ್ತಿ ನೆಟ್ಟರೆ ಶುದ್ಧವಾದ ಗಾಳಿ ಸಿಕ್ಕಿ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಇದು ಮಾಡಿಕೊಂಡು ಒಳ್ಳೆ ಗಾಳಿಗಳನ್ನ ಫ್ರೆಶ್ ಗಾಳಿಗಳನ್ನ ಬಿಡ್ತಾರೆ.